ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದಾರ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಶಂಬಲದ ಕುರಿತಾದ ವಿಶೇಷ ಮಾಹಿತಿಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರ ಮುಂದಿನ ಭಾಗವಾಗಿ ಈ ದಿನ ನಾವು ಮಾತಾಡ್ತಾ ಹೋಗೋಣ. ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋದ್ವಿ, ಭೂಮಿ ಹೇಗೆ ತನ್ನನ್ನು ತಾನು ಪರಿವರ್ತನೆಗೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಹೇಗೆ ಎಲ್ಲ ಲೋಕಗಳು ಕೂಡ ತನ್ನನ್ನು ತಾನು ಉನ್ನತೀಕರಿಸ್ಕೊಳ್ತಾ ಇದೆ, ಭೂಮಂಡಲದಲ್ಲಿರುವಂತಹ ಎಲ್ಲ ಜೀವಿಗಳು ಕೂಡ ಹೇಗೆ ತನ್ನನ್ನು ತಾನು ಮುಂದುವರಿಸ್ಕೊಳ್ತಾ ಹೋಗಬೇಕು, ಆ ಉದ್ಧಾರದ ಕಾರ್ಯದಲ್ಲಿ ಸ್ವಚ್ಛತಾ ಕಾರ್ಯಗಳು ಹೇಗೆ ಇರುತ್ತೆ ಅನ್ನೋಂಥದ್ದನ್ನು ನಾವು ಒಂದೊಂದನ್ನು ಕೂಡ ವಿವರವಾಗಿ ತಿಳ್ಕೊಳ್ತಾ ಬಂದ್ವಿ. ನಮ್ಮ ಸ್ವಚ್ಛತೆಯ ಕಾರ್ಯದಲ್ಲಿ ನಮ್ಮ ಶರೀರಗಳು ಕೂಡ ಪಾಲ್ಗೊಳ್ತಾ ಹೋಗುತ್ತೆ. ನಮ್ಮ 7 ಶರೀರಗಳು ಕೂಡ ಇಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತೆ ಅನ್ನೋದನ್ನು ನಾವು ಮಾತಾಡ್ಕೊಳ್ತಾ ಬಂದ್ವಿ. ಅನ್ನಮಯ ಶರೀರ, ಮನೋಮಯ ಪ್ರಾಣಮಯ ಶರೀರ, ಮನೋಮಯ ಶರೀರ ಹಾಗೂ ಕಾರಣ ಶರೀರಗಳು ಹೇಗೆ ಸ್ವಚ್ಛ ಆಗ್ತಾ ಬರುತ್ತೆ ಅನ್ನೋದನ್ನು ನಾವು ಮಾತಾಡ್ಕೊಂಡ್ವಿ. ಈಗ ಇದಿಷ್ಟು ಒಂದು ಭಾಗವಾದರೆ, ಇನ್ನು ಮುಂದಿನ ಭಾಗವಾಗಿ ನಮ್ಮ ಮಹಾಕಾರಣ ಶರೀರದಿಂದ ನಾವು ಪ್ರಾರಂಭ ಮಾಡ್ಕೊಳ್ತಾ ಹೋಗೋಣಂತೆ. ಇದು ನಮ್ಮ ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ ಹಾಗೂ ಕಾರಣ ಶರೀರದ ಭಾಗ ಒಂದಾದರೆ, ಇನ್ನು ಮಹಾಕಾರಣ ಶರೀರ, ನಿರ್ವಾಣ ಶರೀರ, ಮಹಾಪರಿನಿರ್ವಾಣ ಶರೀರದ ಇನ್ನೊಂದು ಭಾಗವಾಗತ್ತೆ. ಯಾಕೆಂದರೆ ಈ 4 ಶರೀರಗಳನ್ನು ನಾವು ಪ್ರಯತ್ನಪೂರ್ವಕವಾಗಿ ಏನು ಮಾಡ್ಕೊಂಡು ಬರಲ್ಲ. ತನ್ನಷ್ಟಕ್ಕೆ ತಾನು ಒಂದು ಜನ್ಮದ ನಂತರ ಇನ್ನೊಂದು ಜನ್ಮದಲ್ಲಿ ಜನ್ಮ ಪ್ರಕ್ರಿಯೆಗಳ ಮುಖಾಂತರ ಇದರ ಅರಿವು ನಮಗೆ ಬೆಳೀತಾ ಹೋಗುತ್ತೆ. ತನ್ನಷ್ಟಕ್ಕೆ ತಾನು ಸ್ವಚ್ಛತಾ ಕಾರ್ಯ ನಡೀತಾ ಹೋಗ್ತಾ ಇರುತ್ತೆ. ಆದರೆ ಇನ್ನು ಮುಂದಿನದ್ದಿದೆಯಲ್ಲ, ಇದಿಷ್ಟು ವಿಶೇಷವಾದ ಸಾಧನೆಯನ್ನು ಮಾಡ್ತಾ, ವಿಶೇಷವಾದ ಅರಿವನ್ನು ಮೂಡಿಸ್ಕೊಳ್ತಾ, ನಮ್ಮನ್ನು ನಾವು ಸಿದ್ಧರಾಗಿಸಿಕೊಳ್ಳುವಂಥ ಪ್ರಮುಖ ಘಟ್ಟ ಇದು. ಈ ಮಹಾಕಾರಣ ಶರೀರದಿಂದ ಒಂದು ಅದ್ಭುತವಾದ ಪ್ರಕ್ರಿಯೆಗಳೇ ಪ್ರಾರಂಭ ಆಗ್ತಾ ಹೋಗುತ್ತೆ. ಅದೆಲ್ಲವನ್ನು ಕೂಡ ನಾವು ಅಳವಡಿಸ್ಕೋಬೇಕು, ನಮ್ಮಲ್ಲಿ ನಾವು ಅದನ್ನು ತಂದುಕೋಬೇಕು, ಅದನ್ನು ಅಭ್ಯಾಸ ಮಾಡಬೇಕು ಅಂತಂದರೆ ನಮ್ಮ ಸಾಧನೆ ಅನ್ನೋದು ತುಂಬ 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 ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ. ನಮ್ಮ ಅರಿವು, ನಮ್ಮ ಜ್ಞಾನ, ನಮ್ಮ ಸಾಧನೆ, ಇದು 3 ಕೂಡ ತುಂಬ ವಿಶೇಷವಾಗಿ ಕಾರ್ಯ ಮಾಡಲೇಬೇಕಾಗತ್ತೆ ನಾವು. ಹಾಗಾಗಿ ಈ ಮುಂದಿನ ಮಹಾಕಾರಣ ಶರೀರದ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣಂತೆ. ಕಾರಣ ಶರೀರದವರೆಗೂ ನಮ್ಮ ಕರ್ಮಗಳನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು, ನಮ್ಮ ಜ್ಞಾನವನ್ನು ಹೇಗೆ ವೃದ್ಧಿಸ್ಕೋಬೇಕು, ನಮ್ಮ ಪ್ರಕ್ರಿಯೆಗಳು ಹೇಗಿರಬೇಕು, ನಮ್ಮ ಮಾತುಕತೆಗಳು ಹೇಗಿರಬೇಕು, ನಮ್ಮ ಆಹಾರ ವಿಹಾರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸ್ತಾ ಬಂದ್ವಿ. ಆದರೆ ಮುಂದಿನ ಭಾಗ ಮಹಾಕಾರಣ ಶರೀರದಿಂದ ತುಂಬ ಅದ್ಭುತವಾದ ಆಂತರಂಗಿಕ ಕ್ರಿಯೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಇವು 4ರಲ್ಲಿ ಭೌತಿಕ, ಮಾನಸಿಕವಾಗಿ ನಡೆದರೆ, ನಮ್ಮ ಆಂತರಂಗಿಕವಾಗಿ ಮಹಾಕಾರಣ ಶರೀರದಿಂದ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರಪ್ರಥಮವಾಗಿ ಏನಾಗುತ್ತೆ ಅಂದರೆ, ನಮ್ಮ ಒಳಗಡೆ ಅಡಗಿ ಕುಳಿತಿರುವಂತಹ ಕುಂಡಲಿನಿ ಶಕ್ತಿ, ವಿಶ್ವ ಪ್ರಾಣ ಶಕ್ತಿ ಕುಂಡದಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಹಿರಿಯರು ಇದನ್ನು ಘಟಾಕಾಶ ಅಂತ ಹೇಳಿ ಕೂಡ ಹೇಳ್ತಾರೆ. ಇದನ್ನು ಈ ಘಟಾಕಾಶದಲ್ಲಿ ಇರುವಂತಹ ಅದ್ಭುತ ಶಕ್ತಿಯ ಜಾಗೃತಿ
ಮಹಾಕಾರಣ ಶರೀರದಿಂದ ನಮಗೆ ಪ್ರಾರಂಭ ಆಗುತ್ತೆ. ಮಹಾಕಾರಣ ಶರೀರದಲ್ಲಿ ನಾವು ಸ್ವಚ್ಛತಾ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಈ ಕುಂಡಲಿನಿ ಶಕ್ತಿ ಜಾಗೃತಿ ಆಗಬೇಕು ಅಂತಂದರೆ ನಮ್ಮ ಸಾಧನೆಯಲ್ಲಿ ತೀವ್ರತೆ ಬರಬೇಕು. ಏನು ಹಾಗಿದ್ರೆ ತೀವ್ರತೆ ಅಂದರೆ ಹೇಗೆ? ಗಂಟೆ ದಿನಗಟ್ಟಲೆ ಧ್ಯಾನ ಮಾಡೋದಾ? ಹೌದು, ಹೆಚ್ಚು 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 ಧ್ಯಾನದಲ್ಲಿ ನಿರತರಾಗಬೇಕು. ಅದೇ ರೀತಿಯಲ್ಲಿ ನಮ್ಮ ಭೌತಿಕ ಕ್ರಿಯೆಗಳಲ್ಲಿ ಕೂಡ, ನಮ್ಮ ಪ್ರಾಪಂಚಿಕ ಜೀವನದಲ್ಲಿ ಕೂಡ ನಮ್ಮಲ್ಲಿ ಹೆಚ್ಚು ಅವೇರ್ನೆಸ್ ಅನ್ನೋವಂಥದ್ದು, ಅವಗಾಹನೆ ಅನ್ನೋವಂಥದ್ದು ನಾವು ಬೆಳೆಸ್ಕೋಬೇಕಾಗಿರುತ್ತೆ. ಯಾಕೆಂದರೆ ಇದು ಎರಡನ್ನೂ ಕೂಡ ಸಮತೋಲನೆಯಲ್ಲಿ ನಾವು ತೆಗೆದುಕೊಂಡು ಹೋಗಬೇಕಾಗಿರೋದು ಇವತ್ತಿನ ದೃಷ್ಟಿಕೋನದಲ್ಲಿ ತುಂಬ ಅವಶ್ಯಕತೆ ಇದೆ. ಹಿಂದಿನ ಕಾಲದಲ್ಲಿ ಹೇಗಾಗ್ತಿತ್ತು ಅಂತಂದರೆ, ಇಂತಹ ಒಂದು ಸ್ಥಿತಿಯನ್ನು ತಲುಪಿದ ಮೇಲೆ ಸಾಂಸಾರಿಕ ಜಂಜಾಟಗಳಿಂದ ದೂರವಾಗಿ ತಮ್ಮನ್ನು ತಾವು ತಪೋನಿರತರನ್ನಾಗಿಸ್ಕೊಳ್ಳೋದಕ್ಕೋಸ್ಕರ ವಾನಪ್ರಸ್ಥಾಶ್ರಮ ಅಂತ ಹೇಳಿ ಹೋಗ್ತಾ ಇದ್ರು. ಅಂದರೆ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಹೋಗಿ ತಮ್ಮನ್ನು ತಾವು ಸಾಧನೆಯಲ್ಲಿ ತೊಡಗಿಸ್ಕೊಂಡು ಅಲ್ಲಿ ಸಾಧನೆಯನ್ನು ಮಾಡ್ತಾ ಮುಂದಿನ ಕ್ರಿಯೆಗಳಲ್ಲಿ ಅವರು ಭಾಗವಹಿಸ್ತಾ ಇದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾವು ಯಾರೂ ಆ ಥರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರುವಂತಹ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಅಂದರೆ ಏನರ್ಥ? ನಮಗೆ ಪ್ರಾಪಂಚಿಕತೆಯೂ ತುಂಬ ಇಂಪಾರ್ಟೆಂಟ್, ಆಧ್ಯಾತ್ಮಿಕತೆಯೂ ತುಂಬ ಇಂಪಾರ್ಟೆಂಟ್. ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗಿರುವಂತಹ ಒಂದು ಸಾಮರ್ಥ್ಯವನ್ನು ನಾವು ಬೆಳೆಸ್ಕೋಬೇಕು ಇವತ್ತು. ಹೇಗಾಗತ್ತೆ ಹಾಗಿದ್ರೆ? ಈ ಕುಂಡಲಿನಿ ಶಕ್ತಿ ಅನ್ನೋವಂಥದ್ದು ನಾವು ಸಾಧನೆ ಮಾಡ್ತಾ ಮಾಡ್ತಾ ಆಟೋಮೆಟಿಕ್ಕಾಗಿ ಅದು ತನ್ನಷ್ಟಕ್ಕೆ ತಾನು ಜಾಗೃತಿ ಆಗುವಂತಹ ಸ್ಥಿತಿಗೆ ಬರುತ್ತೆ. ಆದರೆ ಯಾವಾಗ ನಮ್ಮಲ್ಲಿ ಅರಿವು ಇರಲ್ವೋ, ಅದರ ಬಗ್ಗೆ ಅವಗಾಹನೆ ಇರಲ್ವೋ, ಅದರ ಬಗ್ಗೆ ತಿಳುವಳಿಕೆ ಇರೋದಿಲ್ವೋ, ಅದು ಏನಾಗುತ್ತೆ? ಆಧ್ಯಾತ್ಮಿಕತೆಯಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ ಎಲ್ಲರೂ. ಆಧ್ಯಾತ್ಮಿಕತೆಯಲ್ಲಿ ಸರಿ ತಪ್ಪು ಅನ್ನುವಂತಹ ದ್ವಂದ್ವತ್ವ ಇಲ್ಲ. ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನು ಸಾಕ್ಷಿಯಾಗಿ ನಡೀತಾ ಹೋಗುವಂಥದ್ದು. ಅಂತಹ ಸ್ಥಿತಿಯಲ್ಲಿಯೇ ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಕೂಡ. ಇದಕ್ಕೆ ಸರಿ ತಪ್ಪು ಅನ್ನುವಂತಹ ಯಾವುದೇ ವಿಮರ್ಶೆ ಇಲ್ಲ, ಯಾವುದೇ ದ್ವಂದ್ವತ್ವ ಇಲ್ಲ. ಯಾವಾಗ ಈ ಶಕ್ತಿ ತನ್ನಷ್ಟಕ್ಕೆ ತಾನು ಬೆಳೆಯುವಂತಹ ಪ್ರಯತ್ನವನ್ನು ಮಾಡುತ್ತೋ, ಜಾಗೃತಿ ಆಗುವಂತಹ ಸಂದರ್ಭ ಬರುತ್ತೋ, ನಮ್ಮ ಮನಸ್ಸಿನ ಮೇಲೆ ತುಂಬ 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 ಪ್ರಭಾವವನ್ನು ಬೀರುತ್ತೆ. ನಮ್ಮಲ್ಲಿ ಅವಗಾಹನೆ ಇಲ್ಲದೆ ಇದ್ದರೆ, ತಿಳುವಳಿಕೆ ಇಲ್ಲದೆ ಇದ್ದರೆ, ಅದರ ಬಗ್ಗೆ ಅರಿವು ಇಲ್ಲದೆ ಇದ್ದರೆ ಅದು ಸಂಪೂರ್ಣವಾಗಿ ನೆಗೆಟಿವ್ ಎಫೆಕ್ಟನ್ನು ಕೊಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅಯ್ಯೋ ಹಾಗಿದ್ರೆ ನೆಗೆಟಿವ್ ಆಗಬಹುದೇನೋ ಅಂತ ಭಯ ಪಡೋದಕ್ಕಿಂತ ಮುಖ್ಯವಾಗಿ ಅದರ ಬಗ್ಗೆ ಜ್ಞಾನವನ್ನು ತಿಳ್ಕೊಳ್ಳೋದು, ನಾವು ಪಾಸಿಟಿವ್ ಆಗಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಾಧನೆ ಅನ್ನೋವಂಥದ್ದು ಹೆಚ್ಚು ಹೆಚ್ಚು ಅವಗಾಹನೆಯಿಂದ ಕೂಡಿರುತ್ತೆ. ನಾ ಏನು ಮಾಡ್ತಾ ಇದ್ದೀನಿ, ಯಾವ ರೀತಿ ವರ್ತಿಸ್ತಾ ಇದ್ದೀನಿ, ಯಾವ ರೀತಿ ನಡವಳಿಕೆ ಇದೆ, ಯಾವ ರೀತಿ ಮಾತಾಡ್ತಾ ಇದ್ದೀನಿ, ಯಾವ ರೀತಿ ನನ್ನ ಆಲೋಚನೆಗಳಿದೆ, ಇವೆಲ್ಲವೂ ಕೂಡ ತುಂಬ 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 ಸೂಕ್ಷ್ಮವಾಗಿ ನಾವು ಗಮನಿಸ್ಕೊಳ್ತಾ ಹೋಗಬೇಕಾಗತ್ತೆ. ಇಲ್ಲಿ ಏನೆಲ್ಲ ನಾವು ಇದುವರೆಗೂ ನಾನು ಯಾರು ಅನ್ನೋದನ್ನು ತಿಳ್ಕೊಂಡು ಬಂದ್ವೋ, ಹೇಗೆ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ತಿಳ್ಕೊಂಡು ಬಂದ್ವೋ, ಅದರ ಮುಂದುವರಿದ ಭಾಗ ಇದಾಗಿರೋದ್ರಿಂದ ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಹೇಗಿದ್ದೀವೋ ಹಾಗೆ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಯಾವಾಗ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವೋ ಆಗ ಒಂದೊಂದೇ ಪಾಠಗಳು ತೆರೆದುಕೊಳ್ತಾ ಹೋಗುತ್ತೆ. ನಮ್ಮ ಒಳಗಡೆ ಇರುವಂತಹ ಆ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಮೂಲಾಧಾರ ಚಕ್ರದ ತಳದಲ್ಲಿ ಇದೆ ಅಂತ ಹೇಳ್ತಾರೆ. ಆ ಶಕ್ತಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮಗೆ 7 ಚಕ್ರಗಳಿದೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಸಹಸ್ರಾರ ಅಂತ ಹೇಳಿ. ಈ ಮೂಲಾಧಾರ ಚಕ್ರದ ಸ್ಥಳದಲ್ಲಿ 3.5 ಸುತ್ತು ಹಾವು ಹೇಗೆ ಸುತ್ತಿಕೊಂಡಿರುತ್ತೋ ಅಂತಹ ಸ್ಥಿತಿಯಲ್ಲಿ ನಮ್ಮ ಕುಂಡಲಿನಿ ಶಕ್ತಿ ಅನ್ನೋದು ಸೂಕ್ತವಾಗಿ ಇದೆ ಅನ್ನುವಂತಹದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ಸತ್ಯ. ಆದರೆ
ಯಾವಾಗ ನಾವು ಮಹಾಕಾರಣ ಶರೀರದ ಸ್ವಚ್ಛತಾ ಕಾರ್ಯದಲ್ಲಿ ನಿರತರಾಗ್ತೀವೋ ಆಗ ಈ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ತನ್ನ ನಿದ್ರಾವಸ್ಥೆಯಿಂದ ಜಾಗೃತ ಅವಸ್ಥೆಗೆ ಬರುವಂತಹ ಸ್ಥಿತಿ ಇದು. ಹೀಗೆ ಜಾಗೃತಿ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಮುಖ್ಯವಾಗಿ 3 ನಾಡಿಗಳಿದೆ. ಒಂದು ಇಡ, ಪಿಂಗಳ ಹಾಗೂ ಸುಷುಮ್ನ ಅನ್ನುವಂಥದ್ದು. ಈ 3 ನಾಡಿಗಳು ಪ್ರತಿ ಮಾನವನ ಜೀವನದ ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ನಾವು. ನಮ್ಮ ಸಂಪೂರ್ಣ ಶಕ್ತಿ ಏನಿದೆ ಈ 3 ನಾಡಿಗಳ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಇದನ್ನು ಹೇಗೆ ಕಂಡುಕೊಳ್ಬಹುದು ಅಂತಂದರೆ, ನಮ್ಮ ಶ್ವಾಸಕ್ರಿಯೆಯನ್ನು ನಾವು ಗಮನಿಸಿದಾಗ 2 ಮೂಗಿನ ಹೊಳ್ಳೆಗಳಲ್ಲಿ ಒಂದೇ ಸಮನಾಗಿ ಶ್ವಾಸಕ್ರಿಯೆ ನಡೀತಾ ಇರಲ್ಲ. ಸ್ವಲ್ಪ ಹೊತ್ತು ಬಲಭಾಗದಲ್ಲಿ, ಸ್ವಲ್ಪ ಹೊತ್ತು ಎಡಭಾಗದಲ್ಲಿ, ಹೀಗೆ ತನ್ನಷ್ಟಕ್ಕೆ ತಾನೇ ಚೇಂಜಸ್ ಮಾಡ್ಕೊಳ್ತಾ ಶ್ವಾಸಕ್ರಿಯೆ ಅನ್ನುವಂಥದ್ದು ನಡೀತಾ ಇರುತ್ತೆ. ಇದನ್ನು ನಾವು ಪ್ರಪ್ರಥಮವಾಗಿ ಗಮನಿಸ್ಕೋಬೇಕು. 2 ಕಡೆ ಶ್ವಾಸ ಯಾವ ರೀತಿ ನಡೀತಾ ಇದೆ, ಸ್ವಲ್ಪ ಹೊತ್ತು ಬಲಭಾಗದಲ್ಲಿ, ಸ್ವಲ್ಪ ಹೊತ್ತು ಎಡಭಾಗದಲ್ಲಿ ನಡೀತಾ ಇರುತ್ತೆ. ಅಂದರೆ ಏನರ್ಥ ಅಂದರೆ, ನಮ್ಮ ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಶ್ವಾಸಕ್ರಿಯೆ ಅನ್ನುವಂಥದ್ದು ನಡೀತಾ ಇರುತ್ತೆ. ಈ ನಡೀತಾ ಇರುವಂತಹ ಶ್ವಾಸಕ್ರಿಯೆ ಇನ್ನೂ ಒಂದಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ಏನಪ್ಪ ಅಂದರೆ, ನಮ್ಮ ಒಳಗಡೆ ಅಡಗಿರುವಂತಹ ಪುರುಷ ತತ್ವ ಹಾಗೂ ಸ್ತ್ರೀ ತತ್ವ. ನಮ್ಮ ಪುರುಷ ತತ್ವ ಮತ್ತು ಸ್ತ್ರೀ ತತ್ವ ಕೂಡ ಈ ನಾಡಿಗಳ ಜೊತೆಯಲ್ಲಿ ಹೊಂದಿಕೊಂಡಿರುತ್ತೆ. ಇದನ್ನು ನಾವು ಇನ್ನೂ ಕೂಲಂಕುಷವಾಗಿ ಗಮನಿಸ್ತಾ ಬಂದಾಗ ನಮಗೆ ಅರಿವಾಗುತ್ತೆ, ಪ್ರತಿಯೊಬ್ಬ ಮಾನವರಲ್ಲಿ ಕೂಡ ಈ ಪುರುಷ ತತ್ವ ಹಾಗೂ ಸ್ತ್ರೀ ತತ್ವ ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ? ಪುರುಷ ತತ್ವ ಸ್ತ್ರೀ ತತ್ವ ಅಂದರೆ ಏನು ಹಾಗಿದ್ರೆ ಅಂತಂದರೆ, ನಮ್ಮ ಒಳಗಡೆ ಇರುವಂತಹ ನಾಯಕತ್ವದ ಗುಣಗಳು, ನಮ್ಮಲ್ಲಿರುವಂತಹ ಸಾಹಸ ಗುಣಗಳು, ನಮ್ಮಲ್ಲಿರುವಂತಹ ಧೈರ್ಯವಂತಿಕೆ, ಹೊಸದನ್ನು ಆವಿಷ್ಕಾರ ಮಾಡುವಂತಹ ಗುಣಗಳು, ಇವೆಲ್ಲವೂ ಕೂಡ ಪುರುಷ ಲಕ್ಷಣಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಸ್ತ್ರೀ ತತ್ವಕ್ಕೆ ಸಂಬಂಧಪಟ್ಟಿರುವಂಥ ಗುಣಗಳಂದರೆ ಪ್ರೀತಿ, ಕರುಣೆ, ದಯೆ, ವಿಶ್ವಾಸ, ಸಹನೆ, ಇವೆಲ್ಲವನ್ನು ಕೂಡ ನಾವು ಹೇಳ್ಕೊತಾ ಹೋಗ್ಬೋದು. ಈ 2 ಗುಣಗಳು ಕೂಡ ಪ್ರತಿಯೊಬ್ಬ ಮಾನವರಲ್ಲಿ ಇರುತ್ತೆ. ಆದರೆ ನಮ್ಮ ಮೇಲಿನ ಅವಗಾಹನೆ ಇಲ್ಲದಲೇ, ನಮ್ಮ ಪ್ರಕ್ರಿಯೆಗಳನ್ನು, ನಮ್ಮ ನಡವಳಿಕೆಗಳನ್ನು ಸರಿಯಾಗಿ ಅವಗಾಹನೆ ಮಾಡಿಕೊಳ್ದಲೇ ಇರುವಂತಹ ಕಾರಣದಿಂದ ನಮ್ಮನ್ನು ನಾವು ಗುರುತಿಸಿಕೊಳ್ಳುವುದರಲ್ಲಿ ಎಡುತ್ತಾ ಇರೋದರಿಂದ ಕಾರಣದಿಂದ ನಮ್ಮಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳು, ವಿಪರೀತವಾದ ಆಲೋಚನೆಗಳು, ಇವೆಲ್ಲದರ ಪ್ರಭಾವದಿಂದ ಈ 2 ಗುಣಗಳು ಏನಾಗ್ತಿದೆ, ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ತನ್ನ ಸಮತ್ವವನ್ನು ಕಳೆದುಕೊಳ್ತಾ ಇದೆ. ಆಲೋಚನಾ ವಿಧಾನಗಳು ವಿಭಿನ್ನವಾಗಿ ನಡೀತಾ ಇದೆ. ಇದೆಲ್ಲದರ ಕಾರಣ ಈ ಸ್ತ್ರೀ ತತ್ವ ಮತ್ತು ಪುರುಷ ತತ್ವದ ಮೇಲೆ ಏಟನ್ನು ಬೀಳಿಸ್ತಾ ಇರುತ್ತೆ. ಈ ಏಟನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ನಾವು ನಮ್ಮನ್ನು ನಾವು ಅರಿತುಕೊಳ್ತಾ, ನಾನು ಯಾವ ಸಂದರ್ಭದಲ್ಲಿ ಯಾವ ಗುಣಗಳಲ್ಲಿ ನಾನು ಪ್ರಕ್ರಿಯೆಯನ್ನು ಮಾಡಿಸ್ತಾ ಇದ್ದೀನಿ, ನಾನು ಪ್ರತಿಕ್ರಿಯೆಯನ್ನು ಕೊಡುವಾಗ ಯಾವ ಗುಣ ನನ್ನಲ್ಲಿ ಎದ್ದು ಕಾಣಿಸ್ತಾ ಇದೆ, ಯಾವ ಗುಣದ ಪ್ರಭಾವದಲ್ಲಿ ನಾನಿದ್ದೀನಿ ಅನ್ನೋದರ ಅರಿವನ್ನು ನಾವು ಮೂಡಿಸ್ಕೋಬೇಕು. ಯಾಕೆಂದರೆ ಈ ಸಹನೆ ತಂದುಕೊಳ್ಳುವಂಥದ್ದು ಎಲ್ಲವೂ ಕೂಡ ನಾವು ಮೇಲೆ ಮೇಲೆ ಮಾಡ್ತಾ ಹೋದರೆ ಕೇವಲ ಗಾಯಕ್ಕೆ ಮೇಲಿನಿಂದ ಮುಲಾಮು ಹಚ್ಚದಂಗೆ ಇರುತ್ತೆ. ಅದರ ಮೂಲದವರೆಗೂ ನಾವು ತಲುಪೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವಾಗ ಯಾವ ಗುಣ ನನ್ನಲ್ಲಿ ಏನು ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಅವಗಾಹಿಸಿಕೊಂಡಾಗ, ನಮ್ಮನ್ನು ನಾವು ಚೆಕ್ ಮಾಡಿಕೊಂಡಾಗ ನಮಗೆ ಅರ್ಥ ಆಗುತ್ತೆ, ಓಹೋ ಇಂಥ ಸಂದರ್ಭದಲ್ಲಿ ನಾನು ಪುರುಷ ತತ್ವದಲ್ಲಿ ಇದ್ದೀನಿ, ಇಂತಹ ಸಂದರ್ಭದಲ್ಲಿ ನಾನು ಸ್ತ್ರೀ ತತ್ವದಲ್ಲಿ ಇದ್ದೀನಿ ಅನ್ನುವಂತಹ ಅರಿವು ನಮಗೆ ಮೊಟ್ಟ ಮೊದಲನೇದಾಗಿ ಬರ್ತಾ ಹೋಗುತ್ತೆ. ಸರಿ ಆಯಿತು, ಅರ್ಥ ಮಾಡಿಕೊಂಡೆ, ಏನು ಮಾಡಬೇಕೀಗ? ಕೆಲವು ಸಂದರ್ಭದಲ್ಲಿ ನನಗೆ ವಿಪರೀತವಾದ ಕೋಪ ಬರ್ತಾ ಇದೆ, ತಡ್ಕೊಳ್ಳೋದಕ್ಕಾಗದೇ ಇರೋಷ್ಟು ಕೋಪ ಆಗ್ತಾ ಇದೆ. ಈ ಕೋಪ, ಅಸಹನೆ ಮತ್ತು ಎದುರುತ್ತರ ಕೊಡುವಂತಹ ಸ್ವಭಾವ, ಮುನ್ನುಗ್ಗಿ ಓಡುವ, ಎಲ್ಲರಿಗಿಂತ ನಾನು ಮುಂದೆ ಇರಬೇಕು ಅಂತ ಹಠದ ಸ್ವಭಾವ, ಇವೆಲ್ಲವೂ ಕೂಡ
ಪುರುಷ ತತ್ವದಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮ್ಮಲ್ಲಿ ಕಂಡುಕೊಳ್ಳುವಂಥ ಸ್ವಭಾವಗಳು. ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಕೋಪ, ಅಸಹನೆ, ಸಿಟ್ಟು ಇವೆಲ್ಲ ಬರುವಂಥದ್ದು. ಇನ್ನು ಸ್ತ್ರೀ ತತ್ವದಲ್ಲಿ ನಾವು ಇಂಬ್ಯಾಲೆನ್ಸ್ ಆದ್ವಿ, ಆವಾಗ ಏನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಲೋ ಆಗುತ್ತೆ. ನನ್ನ ಮೇಲೆ ನನಗೆ ಪ್ರೀತಿ ಕಮ್ಮಿ ಆಗುತ್ತೆ, ಯಾವುದನ್ನು ನೋಡಿದ್ರೂ ಅನಾಸಕ್ತಿ. ಇವೆಲ್ಲವೂ ಕೂಡ ಸ್ತ್ರೀ ತತ್ವ ಇಂಬ್ಯಾಲೆನ್ಸ್ ಆದಾಗ ಬರುವಂತಹದ್ದು. ಇದನ್ನು ನಾವು ಕಂಡುಕೋಬೇಕು. ಫಸ್ಟು ಇವನ್ನು ಗುರ್ತಿಸ್ಕೋಬೇಕು. ನಾನು ಎಲ್ಲಿ ಲೋ ಆಗ್ತಾ ಇದ್ದೀನಿ, ಯಾವ ಥರದಲ್ಲಿ ನನ್ನನ್ನು ನಾನು ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ, ಯಾವ ತತ್ವ ನನ್ನಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ ಅನ್ನೋದನ್ನು ಕಂಡುಕೊಂಡಾಗ ನಮ್ಮಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂಥ ಒಂದು ಸ್ಥಿತಿ ಬರುತ್ತೆ. ಈ ಬ್ಯಾಲೆನ್ಸ್ ಮಾಡ್ಕೊಳ್ಳೋವಂತಹ ಸ್ಥಿತಿ ಇದೆಯಲ್ಲ, ಇದನ್ನು ಏನು ಹೇಳ್ತಾರೆ ಅಂದರೆ ಸಮುದ್ರ ಮಂಥನ ಅಂತ ಹೇಳ್ತಾರೆ. ನಾವು ನೋಡ್ತೀವಿ, ಪುರಾಣಗಳಲ್ಲಿ ನಾವು ಕೇಳ್ತೀವಿ, ರಾಕ್ಷಸರು ದೇವತೆಗಳು ಇಬ್ಬರೂ ಸೇರಿ ವಾಸುಕಿಯನ್ನು ಹಿಡಿದು ಸುಮೇರು ಪರ್ವತವನ್ನು ಹಿಡ್ಕೊಂಡು ಸಮುದ್ರವನ್ನು ಕಡಿದ್ರು. ಸಮುದ್ರವನ್ನು ಕಡೆದಾಗ ಅಮೃತ ಸಿಕ್ತು ಅಂತ ಹೇಳಿ ನಾವು ಕಥೆಯನ್ನು ಕೇಳ್ತೀವಿ. ಈ ಪುರಾಣದ ಕಥೆಯಲ್ಲಿ ಕೂಡ ಎಷ್ಟು ಸತ್ಯಾಂಶವನ್ನು ಅಡಗಿಸಿಟ್ಟಿದ್ದಾರೆ ಅಂತಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದು ಪುರಾಣದ ಕಥೆಗಳು ಅಂತ ಪಕ್ಕಕ್ಕೆ ತೆಗೆದಿಡುವಂಥದ್ದಲ್ಲ, ಅದರಲ್ಲಿ ಅಡಗಿರುವಂಥ ಪರಮಾರ್ಥವನ್ನು ನಾವು ಕಂಡುಕೋಬೇಕು. ಇಲ್ಲಿ ಏನು ಮಾನವರು ದಾನವರು ಅಂದರೆ ಅರ್ಥ ಏನಂದರೆ, ನಮ್ಮಲ್ಲಿ ಅಡಗಿರುವಂತಹ ಪುರುಷ ತತ್ವ ಸ್ತ್ರೀ ತತ್ವದ ಇಂಬ್ಯಾಲೆನ್ಸ್ ಏನಾಗಿದೆಯೋ ಅದನ್ನು ನಾವು ಮಾನವರು ದಾನವರು ಅಂತ ಗುರುತಿಸ್ಕೋಬೇಕು. ತದನಂತರ ಏನು ಹೇಳ್ತಾರೆ, ವಾಸುಕಿ ಅಂತ ಹೇಳ್ತಾರೆ. ಯಾವುದು ವಾಸುಕಿ ಅಂದರೆ ನಮ್ಮಲ್ಲಿ ಅಡಗಿರುವಂತಹ ಸುಪ್ತವಾಗಿ ಅಡಗಿರುವಂತಹ ಕುಂಡಲಿನಿ ಶಕ್ತಿ. ಇದನ್ನೇ ವಾಸುಕಿ ಎನ್ನುವಂತಹ ಹಾವು ಅಂತ ಹೇಳುವಂಥದ್ದು. ಇನ್ನು ಸುಮೇರು ಪರ್ವತ ಅಂತ ಹೇಳ್ತಾರೆ. ಯಾವುದು ಸುಮೇರು ಪರ್ವತ? ನಮ್ಮ ಬೆನ್ನು ಹುರಿ. ಪ್ರತಿ ಮಾನವನಿಗೆ ಆಧಾರ ಸ್ತಂಭವಾಗಿರುವಂತಹದ್ದೇ ಬೆನ್ನು ಹುರಿ. ಇದಕ್ಕೆ ನಮ್ಮ ಸ್ಪೈನಲ್ ಕಾರ್ಡ್ ಅಂತ ನಾವು ಏನು ಹೇಳ್ತೀವೋ ಇದು ತುಂಬ 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 ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಯಾವಾಗ ನಾವು ವಾಸುಕಿಯನ್ನು ಹಿಡಿಬೇಕು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಇಡ ಪಿಂಗಳ ನಾಡಿಗಳು ಅಂತ ಹೇಳ್ತೀವಿ ನಾವು. ಇಡ ಪಿಂಗಳ ನಾಡಿ ಅಂದರೆ ಏನು? ಸ್ತ್ರೀ ತತ್ವ ಪುರುಷ ತತ್ವ. ಈ ಎರಡನ್ನ ಕೂಡ ನಾವೇನು ಮಾಡ್ತಿದ್ದೀವಿ, ಸುಮೇರು ಪರ್ವತದ ಜೊತೆಯಲ್ಲಿ ಹಿಡಿದು ಅದನ್ನು ಕಡಿಯೋದಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ನಮ್ಮ ಒಳಗೆ ಆಗುವಂತಹ ಭಾವನೆಗಳ ಮಿಲನಗಳನ್ನು, ಭಾವನೆಗಳನ್ನು, ಏರಿಳಿತಗಳನ್ನು ನಾವು ಗಮನಿಸ್ತಾ ಅದನ್ನು ಮಥನವನ್ನು ಮಾಡಬೇಕು. ಅದು ಹೇಗೆ ಬರ್ತಾ ಇದೆ, ಯಾವ ರೀತಿಯಲ್ಲಿದೆ, ಯಾವ ರೀತಿ ನಾನು ಸರಿತಿದ್ದುಕೋಬೇಕು, ಯಾವ ಗುಣಪ್ರಭಾವ ಯಾವ ರೀತಿಯಲ್ಲಿದೆ, ಅದನ್ನು ನಾನು ಯಾವ ರೀತಿ ಅರ್ಥೈಸ್ಕೋಬೇಕು ಅನ್ನೋದನ್ನು ಮಂಥನ ಮಾಡಬೇಕು. ಅದರ ಬಗ್ಗೆ ಅವಗಾಹನೆ ಇದು 1-2 ದಿನದ ಸಾಧನೆಯಿಂದ ಬರುವಂಥದ್ದಲ್ಲ, ನಿರಂತರ ಸಾಧನೆ ಮಾಡಬೇಕು. ಅನುಕ್ಷಣ, ಸಮಯ ಹೆಚ್ಚು ಅಂತ ನಾನು ಹೇಳ್ತಿಲ್ಲ, ಅನುಕ್ಷಣ ಆ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಅದು ಯಾವುದೇ ಕೆಲಸ ಮಾಡ್ತಾ ಇರಲಿ, ನಾವು ಭೌತಿಕವಾಗಿರಬಹುದು, ಆಧ್ಯಾತ್ಮಿಕವಾಗಿ ಇರಬಹುದು, ಎರಡೂ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡ್ಕೊಳ್ತಾ ಬಂದಾಗ ಅಲ್ಲಿ ಮಥನ ಅನ್ನುವಂಥದ್ದು ನಡೀತಾ ಹೋಗುತ್ತೆ. ನಮ್ಮ ಆಂತರಿಕ ಮನಸ್ಸು ನಮಗೆ ತಿಳಿವಳಿಕೆ ಹೇಳ್ತಾ ಹೋಗುತ್ತೆ. ನೀನು ಈ ರೀತಿ ಮಾಡಿದ್ದು ತಪ್ಪಲ್ವಾ, ನೀನು ಈ ರೀತಿ ಯೋಚಿಸಿದ್ದು ತಪ್ಪಲ್ವಾ, ನಿನ್ನ ಈ ಮಾತು ಎಷ್ಟು ಜನರನ್ನು ಹರ್ಟ್ ಮಾಡುತ್ತೆ, ಎಷ್ಟು ಜನರಿಗೆ ಆನಂದ ಕೊಡುತ್ತೆ, ನಿನಗೆ ನೀನು ಆನಂದ ಪಡೀತಿದೀಯಾ, ಈ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾ ಬರುತ್ತೆ ನಮ್ಮ ಮನಸ್ಸು. ಏನು ಹೇಳ್ತಾರೆ, ಸಮುದ್ರ ಮಂಥನವನ್ನು ಮಾಡಿದಾಗ ಪ್ರಪ್ರಥಮವಾಗಿ ಹಾಲಾಹಲ ಬರುತ್ತೆ, ಅಂದರೆ ಏನು, ವಿಷ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಕುಂಡಲಿನಿ ಶಕ್ತಿಯ ಮಥನದಲ್ಲಿ, ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ಳುವಂತಹ ಮಥನದಲ್ಲಿ ನಮಗೆ ಹೆಚ್ಚು ನೋವು, ದುಃಖ, ಸಂಕಟ, ಕೋಪ ಇವೆಲ್ಲವೂ ಬರ್ತಾ ಹೋಗುತ್ತೆ. ಯಾಕೆ ಅಂದರೆ ನಮ್ಮ ತಪ್ಪುಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರಲ್ಲಿ. ನೀನು ಹೇಗಿದೆಯಾ, ನೀನು ಏನು ಮಾಡ್ತಿದೀಯಾ, ನೋಡ್ಕೋ ಅಂತ ಹೇಳಿ ನಮ್ಮ ಬಗ್ಗೆ ನಮಗೆ ಅರಿವನ್ನು ಮೂಡಿಸ್ತಾ ಬರೋದ್ರಿಂದ ನಮಗೆ ಅದು ಕಷ್ಟ ಅಂತ ಅನ್ನಿಸ್ತಾ ಹೋಗುತ್ತೆ.
ಯಾವಾಗ ಇದು ಕಷ್ಟ ಅನ್ನೋ ಭಾವನೆಯಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವೋ ಆ ಎನರ್ಜಿ ರೈಸ್ ಆಗ್ತಾ ಇರುವಂತಹದ್ದು ನೆಗೆಟಿವ್ ಸೈಡನ್ನು ತೆಗೆದುಕೊಳ್ತಾ ಹೋಗುತ್ತೆ. ಯಾಕೆ? ನಾವಲ್ಲಿ ಯೋಚನೆ ಮಾಡ್ತಾ ಇರೋಂಥ ವಿಧಾನವೇ ನೆಗೆಟಿವ್ ಆಗಿ, ಆಗನೇ ಇದು ನೆಗೆಟಿವ್ ಆಗಿ ಟರ್ನ್ ಆಗುತ್ತೆ. ನೆಗೆಟಿವ್ ಆಗಿ ಟರ್ನ್ ಆಗಿದ್ದು ನಮ್ಮ ಶರೀರದ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಸಾಧನೆಗಳನ್ನು ಮಾಡಬೇಕಾದ್ರೆ ಗುರುವಿನ ಸಮ್ಮುಖದಲ್ಲಿ ಮಾಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಒಬ್ಬ ಗುರುವಾದವನು ಸರಿಯಾದ ಮಾರ್ಗದರ್ಶನವನ್ನು ಮಾಡ್ತಾನೆ. ಕೇವಲ ಸಾಧನೆಯ ವಿಚಾರದಲ್ಲಿ ಮಾತ್ರವಲ್ಲ, ಅಲ್ಲಿ ಆಂತರಂಗಿಕವಾಗಿ ನಡೀತಾ ಇರುವಂತಹ ಘರ್ಷಣೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ ಗುರುಗಳಾದಂಥವ್ರು. ಹೌದು, ನೀನು ಹೀಗೆ ಮಾಡಿರೋದ್ರಿಂದನೇ ನಿನಗೆ ಹೀಗಾಗ್ತಿದೆ, ಇಲ್ಲ ನೀನು ಈ ಥರ ಬದಲಾವಣೆ ಮಾಡ್ಕೋ ಅಂತ ಹೇಳಿ ನಮಗೆ ಮಾರ್ಗದರ್ಶನ ಮಾಡುವಂತಹ ಗುರುಗಳು ಇದ್ದಾಗ ತುಂಬ ಅನುಕೂಲ ಆಗುತ್ತೆ. ಒಂದು ಪಕ್ಷದಲ್ಲಿ ಗುರುಗಳು ಸಿಕ್ಕದಿದ್ದಾಗ ನಮ್ಮ ಆಂತರ್ಯವನ್ನೇ ನಮ್ಮ ಗುರುವಾಗಿ ನಾವು ಸ್ವೀಕಾರ ಮಾಡಬೇಕು. ಪತ್ರಿ ಸರ್ ಇದನ್ನೇ ನಮಗೆ ಹೇಳ್ಕೊಟ್ಟೋಗಿರೋದು, ಗುರುಗಳು ಎಲ್ಲೋ ಹೊರಗಡೆ ಇಲ್ಲ, ನಿನ್ನ ಶ್ವಾಸದಲ್ಲೇ ನಿನ್ನ ಗುರು ಇದ್ದಾನೆ ಅಂತ ಹೇಳಿ ಒತ್ತಿ ಒತ್ತಿ ಯಾಕೆ ಹೇಳಿದ್ದಾರೆ ಅಂದರೆ, ಆ ಶ್ವಾಸವನ್ನು ಹಿಡಿದಾಗ ನಮ್ಮ ಆಂತರ್ಯದ ಜೊತೆ ಕನೆಕ್ಟ್ ಆಗ್ತೀವಿ, ನಮ್ಮ ಆಂತರ್ಯವೇ ನಮ್ಮ ಗುರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋವಂಥದ್ದು. ಯಾವಾಗ ಈ ಮಥನ ಕ್ರಿಯೆ ಅನ್ನೋದು ಪ್ರಾರಂಭ ಆಗುತ್ತೋ ನಮ್ಮಲ್ಲಿ ವಿಪರೀತವಾದ ಆಲೋಚನೆಗಳು, ವಿಪರೀತವಾದ ಪ್ರಕ್ರಿಯೆಗಳು, ವಿಪರೀತವಾದ ದ್ವಂದ್ವತ್ವಗಳು ಇವೆಲ್ಲವೂ ಬರುತ್ತೆ. ಆದರೆ ಸಹನೆಯಿಂದ ಅದನ್ನು ಸ್ವೀಕರಿಸಿ ಅದನ್ನು ಅರ್ಥ ಮಾಡ್ಕೊಳ್ತಾ ನಾವು ಮುಂದೆ ಸಾಗಿದ್ದೇ ಆದಲ್ಲಿ ಈ ಶಕ್ತಿ ಏನಿದೆ, ಕುಂಡಲಿನಿ ಶಕ್ತಿ ಏನಿದೆ, ಮೂಲಾಧಾರದಿಂದ ಎಚ್ಚೆತ್ತು ಸ್ವಾಧಿಷ್ಠಾನಕ್ಕೆ ಬರುತ್ತೆ. ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಾಗ ಇಲ್ಲಿ ಏನು ಹೇಳ್ತಾರೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ನಮ್ಮ ಜನನಾಂಗದ ಕ್ರಿಯೆಗಳು ತುಂಬ ನಡೀತಾ ಇರುತ್ತೆ. ಅಂದರೆ ಸೃಷ್ಟಿಯ ಕಾರ್ಯ. ಸೃಷ್ಟಿಯ ಕಾರ್ಯ ಅಂದರೆ ಭೌತಿಕ ಸೃಷ್ಟಿಯ ಬಗ್ಗೆ ಮಾತ್ರ ಗಮನ ಹರಿಸೋದಲ್ಲ. ಈ ಸೃಷ್ಟಿಯ ಕಾರ್ಯದಲ್ಲಿ ಪ್ರಮುಖವಾಗಿ ಏನು ಹೇಳ್ತೀವಿ, ಕಾಮ ಅನ್ನುವಂಥದ್ದನ್ನು ನಾವು ಉಲ್ಲೇಖಿಸ್ತೀವಿ. ಸೃಷ್ಟಿಯ ಕಾರ್ಯಕ್ಕೆ ಕಾಮ ಅನ್ನುವಂತಹದ್ದು ಬಹಳ ಅವಶ್ಯಕತೆ ಇರುವಂತಹ ವಿಚಾರ. ಆದರೆ ಈ ಕಾಮದ ಶಕ್ತಿ ಏನಿದೆ ಇದು ಸಾಮಾನ್ಯವಾದ ಶಕ್ತಿ ಅಲ್ಲ, ಅದ್ಭುತವಾದ ಶಕ್ತಿ ಇದು. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋದನ್ನು ಕಲಿಬೇಕಾಗಿದೆ. ಕಾಮ ಅಂದ ತಕ್ಷಣ ಕಾಮವನ್ನು ಯಾವುದಕ್ಕೆ ಹೋಲಿಸ್ತಾರೆ ಅಂದರೆ ಅಗ್ನಿಗೆ ಹೋಲಿಸ್ತಾರೆ. ಕಾಮಾಗ್ನಿ ಅಂತ ಹೇಳ್ತಾರೆ. ಯಾಕೆ ಕಾಮಾಗ್ನಿ ಹೇಳ್ತಾರೆ ಅಂತಂದರೆ, ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬಳಸಿದ್ದೇ ಆದಲ್ಲಿ ನಮ್ಮ ಸಂಪೂರ್ಣ ಕುಂಡಲಿನಿ ಶಕ್ತಿ ಅನ್ನೋದು ಸರಿಯಾದ ರೀತಿಯಲ್ಲಿ ಜಾಗೃತಿಯಾಗತ್ತೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದಲೆ ಅದನ್ನು ವಿಪರೀತವಾಗಿ ಬಳಸಿದ್ದೇ ಆದಲ್ಲಿ ಅಧಪತನಕ್ಕೆ ಕಾರಣವಾಗತ್ತೆ. ಎರಡಕ್ಕೂ ಕಾರಣ ಅದೇ. ನಾವು ಹೇಳ್ತೀವಲ್ವ, ಒಂದು ಅಗ್ನಿಯ ಕಿಡಿ ಜ್ಯೋತಿಯನ್ನು ಬೆಳಗಿಸಬಹುದು, ಇಡೀ ಊರನ್ನು ಸುಟ್ಟಾಕ್ಬಹುದು ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿಯಲ್ಲಿ ಈ ಕಾಮಾಗ್ನಿ ಅನ್ನುವಂತಹದ್ದನ್ನು ಸರಿಯಾದ ವಿವೇಚನೆಯಿಂದ ಸರಿಯಾದ ಜ್ಞಾನದ ಮುಖಾಂತರ ನಾವು ಪರಿವರ್ತಿಸ್ಕೊಂಡಿದ್ದೇ ಆದಲ್ಲಿ ನಮ್ಮನ್ನು ಅದ್ಭುತವಾದ ಉನ್ನತ ಸ್ಥಾಯಿಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದರೆ, ಅದನ್ನು ತನ್ನಷ್ಟಕ್ಕೆ ತನ್ನನ್ನು ಬಿಟ್ಟು ಅದು ತೋರಿಸಿದಂತಹ ಮಾರ್ಗದಲ್ಲಿ ನಾವು ನಡೆದ್ವಿ ಅಂತಂದರೆ ನಮ್ಮ ಅಧಪತನಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಕಾಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದನ್ನು ನಾವು ಕಲಿಬೇಕು. ಅದು ಯಾಕೆ ಉಂಟಾಗ್ತಾ ಇದೆ, ಇದು ಸಹಜ, ಅದು ಪ್ರಕೃತಿ ಸಹಜ. ಅದು ಪ್ರಕೃತಿ ಸಹಜವಾಗಿರುವಂತಹ ಕ್ರಿಯೆಯಲ್ಲಿ ಅದ್ಭುತವಾದ ಶಕ್ತಿಯ ಜಾಗೃತಿ ಆಗುವಂತಹ ಕ್ರಿಯೆ ಕೂಡ ಅಡಗಿದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ದಲೆ ಯಾವ ರೀತಿಯಲ್ಲೋ ಅದನ್ನು ಬಳಸಬಾರ್ದು. ಅದಕ್ಕಾಗಿಯೇ ಮುಂಚಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಗುರುಕುಲಗಳಲ್ಲಿ ಬಿಡ್ತಾ ಇದ್ರು. ಯಾವ ವಯಸ್ಸಿನ ತನಕ ಬಿಡ್ತಾ ಇದ್ರು ಗುರುಕುಲದಲ್ಲಿ? 18-19 ವರ್ಷ ವಯಸ್ಸಿನವರೆಗೂ ಗುರುಕುಲಗಳಲ್ಲಿ ಬಿಡ್ತಾ ಇದ್ರು. ಯಾಕೆ ಅಂದರೆ ಈ ಕಾಮಾಗ್ನಿಗೆ ಒಂದು ಸರಿಯಾದ ರೂಟ್ ಸಿಗೋದೆ ಆ ವಯಸ್ಸಿನಲ್ಲಿ. ಈ ಕಾಮಾಗ್ನಿಯನ್ನು ಹೇಗೆ ಬಳಸ್ಕೋಬೇಕು ಅನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡುವುದು ಆ ವಯಸ್ಸಿನಲ್ಲಿಯೇ. ಆ ವಯಸ್ಸಿನಲ್ಲಿ ಏನು ಮಾಡ್ತಿದ್ರು ಗುರುಕುಲಗಳಲ್ಲಿ? ಫಿಸಿಕಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇರ್ತಿತ್ತು.
ಅಂದರೆ ದೈಹಿಕವಾಗಿ ಮಾಡುವಂತಹ ಕೆಲಸಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಆ ಸಮಯದಲ್ಲಿ. ಆಗ ಏನಾಗ್ತಿತ್ತು, ಆ ಬ್ಯಾಲೆನ್ಸಿಗೆ ಬರ್ತಾ ಇತ್ತು ಆ ಶಕ್ತಿ ಅನ್ನೋವಂಥದ್ದು. ಇವತ್ತಿಗೂ ಕೂಡ ಇದನ್ನೇ ನಾವು ಬಳಸ್ಕೋಬೋದು. ಯಾವಾಗ ನಮ್ಮಲ್ಲಿ ಪುರುಷ ತತ್ವ ಜಾಸ್ತಿ ಇರುತ್ತೋ ಈ ಕಾಮಾಗ್ನಿ ಅನ್ನೋವಂಥದ್ದು ಜಾಸ್ತಿ ಇರುತ್ತೆ. ಕಾಮಾಗ್ನಿ ಅನ್ನೋವಂತಹದ್ದು ಪುರುಷ ತತ್ವದ ಒಂದು ಇಂಬ್ಯಾಲೆನ್ಸ್. ಅದು ಯಾವಾಗ ಇದು ಜಾಸ್ತಿ ಆಗಿದೆ ಅನ್ನೋದು ನಮ್ಮ ಅರಿವಿಗೆ ಬರುತ್ತೋ, ನಮ್ಮನ್ನು ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ, ನಮ್ಮನ್ನು ನಾವು ಹೆಚ್ಚು ಹೆಚ್ಚು ವ್ಯಾಯಾಮಗಳನ್ನು ಮಾಡೋದಿರ್ಬೋದು, ವಾಕಿಂಗ್ ಮಾಡೋವಂಥದ್ದಿರ್ಬೋದು, ಇಲ್ಲ ಸ್ವಲ್ಪ ಕಷ್ಟವಾಗಿರುವಂತಹ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಈ ಶಕ್ತಿ ಅನ್ನುವಂಥದ್ದು ಬ್ಯಾಲೆನ್ಸಿಂಗಿಗೆ ಬರುತ್ತೆ. ಈ ಬ್ಯಾಲೆನ್ಸ್ ಮಾಡೋದನ್ನು ನಾವು ಕಲಿಲೇಬೇಕು. ಇದನ್ನು ಕಲಿಯೋದು ನಮ್ಮ ಸ್ವಾಧಿಷ್ಠಾನ ಚಕ್ರದಲ್ಲಿ ನಡೆಯುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಇದನ್ನು ಕಲಿತ ನಂತರ ನಮ್ಮ ಕುಂಡಲಿನಿ ಶಕ್ತಿ ಅನ್ನುವಂತಹದ್ದು ಮಣಿಪುರ ಚಕ್ರಕ್ಕೆ ಪ್ರವೇಶಿಸುತ್ತೆ. ಮಣಿಪುರ ಚಕ್ರದಲ್ಲಿ ಪ್ರವೇಶ ಮಾಡಿದಾಗ ಏನಾಗತ್ತೆ, ನಮ್ಮ ಮಣಿಪುರ ಚಕ್ರ ಅನ್ನುವಂತಹದ್ದು ನಮ್ಮ ಎರಡನೇ ಮಿದುಳು. ನಮ್ಮ ಮಿದುಳಲ್ಲಿ ಏನು ಕೆಲಸ ನಡೆಯುತ್ತೆ, ಮಿದುಳಲ್ಲಿ ಇಡೀ ಶರೀರವನ್ನು ಬ್ಯಾಲೆನ್ಸ್ ಮಾಡುವಂಥ, ಇಡೀ ಶರೀರವನ್ನು ನಡೆಸುವಂತಹ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಆ ಮಿದುಳಿನಲ್ಲಿ ಎಷ್ಟೋ ಸೂಕ್ಷ್ಮಾತಿ ಸೂಕ್ಷ್ಮ ಕಣಗಳು ಜಾಗೃತಿ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಮಣಿಪುರ ಚಕ್ರದಲ್ಲಿ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಹೋಗುತ್ತೋ ಅಂತಹ ಸುಸಂದರ್ಭದಲ್ಲಿ ನಮ್ಮ ಮೆದುಳಿನಲ್ಲಿ ಮತ್ತು ನಮ್ಮ ಹೊಟ್ಟೆಯಲ್ಲಿ ಎರಡರಲ್ಲಿ ಕೂಡ ಅದ್ಭುತವಾದ ಚೇತನಾಶೀಲವಾದ ಕಾರ್ಯಗಳು ನಡೀತಾ ಹೋಗುತ್ತೆ. ಇದರ ನಂತರ ಮತ್ತು ಈ 3 ಚಕ್ರಗಳಲ್ಲಿ ಕ್ರಿಯೆ ಏನು ನಡೀತಾ ಇರುತ್ತೋ ಇದನ್ನು ತ್ರಿಕಾಸ್ತಿ ಪೀಠ ಅಂತ ಹೇಳ್ತಾರೆ. ತ್ರಿಕಾಸ್ತಿ ಅಂದರೆ 3ರ ಸಂಗಮ ಅಂತ ಹೇಳಿ. ಏನು ನಡೀತಿಲ್ಲಿ, ಒಂದು ಜಾಗೃತಿ ಆಯಿತು, ಸೃಷ್ಟಿಯ ಕಾರ್ಯದಲ್ಲಿ ಆಯಿತು, ಮತ್ತು ಸಂಪೂರ್ಣ ಲಯಗೊಳ್ಳುವಂತಹ ಕಾರ್ಯ. ಈ 3 ಕಾರ್ಯಗಳು ಕೂಡ ನಮ್ಮ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಚಕ್ರದಲ್ಲಿ ನಡೆಯುತ್ತೆ. ಮೂಲವಾಗಿ ಸೃಷ್ಟಿಗೆ ಮೂಲವಾಗಿರುವಂತಹ ಶಕ್ತಿಯ ಚೈತನ್ಯಗಳು ಅಲ್ಲಿ ಜಾಗೃತಿಯಾಗೋದ್ರಿಂದ ಇದನ್ನು ತ್ರಿಕಾಸ್ತಿ ಪೀಠ ಅಂತ ಹೇಳಿ ಕೂಡ ಕರೀತಾರೆ. ಇನ್ನು ಮುಂದುವರೆದ ಹಾಗೆ ನಮ್ಮ ಮಣಿಪುರದಿಂದ ಮೇಲ್ಬಂತು ಎನರ್ಜಿ, ಆ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆದಾಗ ಅನಾಹತ ಚಕ್ರವನ್ನು ತಲುಪ್ತಾ ಹೋಗುತ್ತೆ. ಅನಾಹತ ಚಕ್ರದಲ್ಲಿ ತಲುಪಿದಾಗ ಏನೆಲ್ಲ ಬದಲಾವಣೆಗಳು ಉಂಟಾಗುತ್ತೆ, ಅಲ್ಲಿ ನಾವು ನಮ್ಮನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಅಲ್ಲಿ ಏನು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು ಸ್ನೇಹಿತರೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.